ಸೂ ಫ್ರಮ್ ಸೋ ಮೂವಿಯ ಈ 3 ಮೂವಿ ಡೀಟೇಲ್ಸ್ ನಾನು ಅಬ್ಸರ್ವ್ ಮಾಡಿದ್ದೆ. ಇದು ತುಂಬ ಯೂನಿಕ್, ಯಾರು ನೋಡಿಲ್ದಿರೋ ಡೀಟೇಲ್ಸ್ ಅಲ್ಲ, ರಾದರ್ ನೀವು ಅಬ್ಸರ್ವ್ ಮಾಡಿರ್ತೀರ. ಆ್ಯಂಡ್ ಈ ಚಿಕ್ಕ ಡೀಟೇಲ್ಸ್ನ ನಾನು ಆ್ಯಸ್ ಅನ್ ಎಕ್ಸಾಂಪಲ್ ಆಗಿ ಹೇಳ್ತಿದ್ದೀನಿ, ಬಿಕಾಸ್ ಈ ಸ್ಮಾಲ್ ಡೀಟೇಲ್ಸ್ ಮೂವಿಯನ್ನು ನೆನಪು ಇಟ್ಕೊಳ್ಳೋ ಹಾಗೆ ಮಾಡುತ್ತೆ ಅಂತ. ಸೊ ಕನ್ಸಿಡರಿಂಗ್ ಮೂವಿ ನೋಡಿರ್ತೀರಾ ಅಂತ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಡೀಟೇಲ್ ಬಗ್ಗೆ ಹೇಳಬೇಕಂದ್ರೆ, ಈ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ನೋಡಿದ್ದೀರಲ್ಲ, ಪ್ರೀ ಕ್ಲೈಮ್ಯಾಕ್ಸಲ್ಲಿ ಅಶೋಕ ಮತ್ತು ಭಾನು ಕ್ಯಾರೆಕ್ಟರ್ ವಾಪಸ್ ಮನೆಗೆ ಬಂದಾಗ ಭಾನುವಿನ ಚಿಕ್ಕಪ್ಪ ಕುಡಿದು ಅರ್ಧಂಬರ್ಧ ಬಟ್ಟೆಯಲ್ಲಿ ಬಿದ್ದಿರ್ತಾನೆ. ಅಂಥದ್ರಲ್ಲಿ ಭಾನು ಕ್ಯಾರೆಕ್ಟರ್ ಈವೊಂದು ಅವನು ಅಷ್ಟು ಅಬ್ಯೂಸ್ ಮಾಡಿದರೂ ಕೂಡ ಅವಳು ಅವನ ಮೇಲೆ ಬಟ್ಟೆ ಹಾಕಿ ಮಾನ ಮುಚ್ತಾಳೆ. ಇಲ್ಲಿ ಈ ಕ್ಯಾರೆಕ್ಟರ್ ಇಷ್ಟು ಮಾಡಿದ್ರೂ ಅವಳು ಈ ಚಾಯ್ಸ್ ಮಾಡೋದು. ಅವಳ ಕ್ಯಾರೆಕ್ಟರ್ ಬಗ್ಗೆ ಏನು ಹೇಳಿಲ್ಲದೆ ತುಂಬಾ ಹೇಳುತ್ತೆ. ಸ್ವಲ್ಪ ಜನ ಹೇಳ್ಬೋದು, ಆ ದರಿದ್ರ ನೋಡೋಕ್ಕಾಗಿಲ್ಲದೆ ಈ ಥರ ಮಾಡಿದ್ಲು ಅಷ್ಟೇ ಅಂತ. ಬಟ್ ಇದು ಅವಳು ನೋಡೋಕ್ಕೆ ಆಯ್ತಿಲ್ಲ ಅಂತ ಅಲ್ಲ, ಬಟ್ ಒಂದು ವುಮೆನ್ ಕ್ಯಾರೆಕ್ಟರ್. ನೀವು ಎಷ್ಟೇ ರಾಕ್ಷಸರಾದರೂ ಅವಳು ತಾಯಿ ಥರ ನೋಡ್ಕೋತಾಳೆ ಅಂತ. ಆ್ಯಂಡ್ ಈವನ್ ಆ ಕ್ಯಾರೆಕ್ಟರ್ ಆ ಪಾಯಿಂಟಲ್ಲಿ ಡಿಸ್ಗಸ್ಟ್ ಆಗಿ ನೋಡಿಲ್ಲ, ಬಟ್ ಒಂದು ಕರುಣೆಯಿಂದ ನೋಡಿರೋದು. ಆ್ಯಂಡ್ ಇದೇ ಮೇಜರ್ ಡಿಫ್ರೆನ್ಸ್ ಒಂದು ಗಂಡಸು ಮತ್ತು ಹೆಣ್ಣಿನ ಕ್ಯಾರೆಕ್ಟರಲ್ಲಿ. ಈವನ್ ಈ ಮೂವಿಲಿರೋದು ಅಂತ ಆ್ಯಂಡ್ ಆಲ್ಸೋ ಸಮಾಜದಲ್ಲೂ ಇದೇ ಥರ ಇರ್ತಾರೆ ಅಂತ ಜಸ್ಟ್ ಈ ಒಂದು ಸೀಕ್ವೆನ್ಸಲ್ಲಿ ಅರ್ಥ ಮಾಡಿಸಿದ್ದಾರೆ. ಆ್ಯಂಡ್ ಅದೇ ರಿಯಲೈಸೇಷನ್ ಅಶೋಕಗೆ ಆ ಮೂಮೆಂಟಲ್ಲೇ ಆಗೋದು. ಸೊ ಅದಕ್ಕೆ ಒಂದು ಚಿಕ್ಕ ನಾಡಿಂಗ್ ನೋಡ್ಬೋದು ಆ ಕ್ಯಾರೆಕ್ಟರ್ದು. ಆ್ಯಂಡ್ ಈ ಥರ ಸ್ಮಾಲ್ ಡೀಟೇಲಿಂಗ್ಸ್ ಇದೆಯಲ್ಲ, ಇದು ಮೂವಿನ ಸಖತ್ ಫ್ಯಾಸಿನೇಟಿಂಗ್ ಆಗಿ ಮಾಡುತ್ತೆ. ಲೈಕ್ ಇಂಡಿಯನ್ ಮೂವೀಸಲ್ಲಿ ಇನ್ ಜನರಲ್ ಈ ಥರ ಶೋ ಡೋಂಟ್ ಟೆಲ್ ಸ್ಕ್ರೀನ್ ಪ್ಲೇ ಚಾಯ್ಸಸ್ ತುಂಬ ಕಡಿಮೆ. ಇಂಡಿಯನ್ ಮೂವೀಸಲ್ಲಿ ಆರ್ಟಿಸ್ಟಿಕ್ ಅಲ್ಲ, ಬಟ್ ಮೇನ್ ಸ್ಟ್ರೀಮ್ ಮೂವೀಸಲ್ಲಿ ನಾರ್ಮಲಾಗಿ ಈ ಥರ ಸ್ಮಾಲ್ ಥಿಂಗ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ. ಮಾಡಿದ್ರೂ ಕೂಡ ತುಂಬ ಅಂದರೆ ತುಂಬ ಸ್ಪೂನ್ ಫೀಡ್ ಮಾಡ್ತಾರೆ. ಲೈಕ್ ನೋಡಿದ್ರಾ ನಾವೇನು ಮಾಡಿದ್ವಿ ಅಂತ, ನೋಡಲಿಲ್ವಾ, ನೋಡಲಿಲ್ವಾ, ನೋಡಿಲ್ಲ ಅಂದರೆ ಮತ್ತೆ ಫ್ಲ್ಯಾಶ್ ಬ್ಯಾಕಲ್ಲಿ ತೋರಿಸ್ತೀವಿ. ನಾವು ಮಾಡಿರೋ ಅಚೀವ್ಮೆಂಟ್ ಇದು, ನೀವು ಅಬ್ಸರ್ವ್ ಮಾಡಲೇಬೇಕು ಪ್ಲೀಸ್. ಪ್ರತಿ 5 ನಿಮಿಷಕ್ಕೂ ಇದನ್ನು ಫ್ಲ್ಯಾಶ್ ಬ್ಯಾಕ್ ಥರ ತೋರಿಸ್ತೀವಿ. ಲೈಕ್ ಈ ಥರ ಮಾಡಿದಾಗ ಇದಲ್ಲ, ಈ ಥರ ಸ್ಮಾಲ್ ಡೀಟೇಲ್ಸ್ ಅಲ್ಲಲ್ಲಿ ಆ್ಯಡ್ ಮಾಡ್ತಿದ್ರೆ ನಮಗೆ ಆ್ಯಸ್ ಅನ್ ಆಡಿಯನ್ಸ್ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಳ್ಳೋಕ್ಕೆ, ಸೀಕ್ವೆನ್ಸ್ ಅರ್ಥ ಮಾಡ್ಕೊಳ್ಳೋಕ್ಕೆ, ಆ ಮೂವಿ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಆ್ಯಂಡ್ ಲಾಂಗ್ ಟೈಮ್ ತನಕ ಮೈಂಡಲ್ಲಿ ಇರುತ್ತೆ. ಸೆಕೆಂಡ್ ಡೀಟೇಲ್, ರಾಜ್ ಬಿ ಶೆಟ್ಟಿ ಅವರ ಕ್ಯಾರೆಕ್ಟರ್ ನೆಸೆಸಿಟಿ. ನಾನು ಈ ಮೂವಿಲಿ ರಾಜ್ ಬಿ ಶೆಟ್ಟಿ ಅವರ ಕ್ಯಾರೆಕ್ಟರ್ ತುಂಬ ಇಂಪಾರ್ಟೆಂಟ್ ಇತ್ತು ಅಂತ ಹೇಳ್ತಿಲ್ಲ, ಬಟ್ ಒಂದು ಸ್ಟಾರ್ ಕ್ಯಾಮಿಯೋ ಥರನೂ ಯೂಸ್ ಮಾಡಿ ಅದನ್ನು ಆ್ಯಸ್ ಅ ಕ್ಯಾರೆಕ್ಟರ್ ಆಗಿ ಕೂಡ ಇಟ್ಟು ಇದನ್ನು ಆ್ಯಸ್ ಅ ಸ್ಟಾರ್ ಕ್ಯಾಮಿಯೋ ಆ್ಯಂಡ್ ಆ್ಯಸ್ ಅ ಕ್ಯಾರೆಕ್ಟರ್ ಆಗಿ ಯೂಸ್ ಮಾಡಿದ್ದು. ನೀವು ಅಬ್ಸರ್ವ್ ಮಾಡಿದರೆ ಮೂವಿಯ ಪ್ರಮೋಷನಲ್ ಮೆಟೀರಿಯಲಲ್ಲಿ ರಾಜ್ ಬಿ ಶೆಟ್ಟಿ ಅವರ ಕ್ಯಾರೆಕ್ಟರ್ ಬಗ್ಗೆ ಏನು ಮೆನ್ಷನ್ ಇರಲಿಲ್ಲ. ಆ್ಯಕ್ಚುಲಿ ಬಿಫೋರ್ ರಿಲೀಸ್ ಇವರು ರಾಜ್ ಬಿ ಶೆಟ್ಟಿ ಅವರ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದರೆ ಮೂವಿ ಪ್ರಮೋಷನ್ ಇನ್ನೂ ಈಸಿಯಾಗಿ ಆಗಿರೋದು. ಬಟ್ ಇದನ್ನು ಆ್ಯಸ್ ಅ ಸರ್ಪ್ರೈಸ್ ಆಗಿ ಇಟ್ಟಿದ್ರು. ಇವರ ಕಂಟೆಂಟ್ನ ನಂಬಿ ಜಸ್ಟ್ ಆ ಕಂಟೆಂಟ್ನ ಪ್ರಮೋಟ್ ಮಾಡಿದ್ರು. ಇದೇ ಡಿಫರೆನ್ಸ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಆ್ಯಂಡ್ ಜಸ್ಟ್ ಸೋ ಕಾಲ್ಡ್ ಸಿನಿಮಾ ಮಧ್ಯೆ ಇರೋದು. ಲೈಕ್ ಕಬ್ಜಾ ಮೂವಿ ನೆನಪಿದ್ರೆ ಸ್ಟಾರ್ಟಿಂಗ್ ಕಿಚ್ಚ ಸುದೀಪ್ ಇರೋ ಬಗ್ಗೆ ಹೇಳಿದ್ರು, ಇನ್ನು ಲಾಸ್ಟ್ ಮೂಮೆಂಟಲ್ಲಿ 2 ವೀಕ್ ಬಿಫೋರ್ ರಿಲೀಸ್ ಶಿವರಾಜ್ ಕುಮಾರ್ ಇರೋ ಬಗ್ಗೆನೂ ಹೇಳಿದ್ರು. ಇಬ್ಬರೂ ಯಾವ ಮೂಮೆಂಟಲ್ಲಿ ಎಲ್ಲೆಲ್ಲಿ ಬರ್ತಾರೆ ಅಂತ ಕೂಡ ಮೆನ್ಷನ್ ಮಾಡಿದರು. ಬಿಕಾಸ್ ಅವರಿಗೆ ಗೊತ್ತಿತ್ತು ಮೂವಿ ನೋಡೋಕ್ಕೆ ಬರ್ತಾರೋ ಇಲ್ವೋ, ಇವರು ಇದ್ದಾರೆ ಅಂತ ಹೇಳಿದ್ರೆ ಅವರ ಫ್ಯಾನ್ಸ್ ಫಸ್ಟೇ ನೋಡೋಕ್ಕೆ ಬರ್ತಾರೆ ನೆಗೆಟಿವ್ ರಿವ್ಯೂಸ್ಗಿಂತ ಮುಂಚೆನೆ. ಸೊ ನಮ್ಮ ಕಲೆಕ್ಷನ್ ಆಗೋಗುತ್ತೆ ಅಂತ. ಆ್ಯಂಡ್ ಇದೇ ಫಾರ್ಮುಲಾ ಹಿಂದಿ ಮೂವಿಲಿ YRF ಸ್ಪೈ ಯೂನಿವರ್ಸ್ ಅವರು ಕೂಡ ಮಾಡ್ತಿರೋದು. ಅವರಿಗೆ ಫಸ್ಟಿಂದ ಗೊತ್ತಿತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಬಿಟ್ಟು ಬೇರೆ ಕತೆ ಮಾಡೋ ಯೋಗ್ಯತೆ ನಮಗಿಲ್ಲ ಅಂತ. ಸೊ ಮೂವಿ ಶೂಟಿಂಗ್ ನಡೆಯೋವಾಗೆ ಯಾರ್ಯಾರು ಯಾವಾಗ ಬರ್ತಾರೆ ಅಂತ ಪೂರ್ತಿ ಸೀಕ್ವೆನ್ಸ್ ಹೇಳ್ಬಿಟ್ರು. ಆಲ್ರೆಡಿ ಇನ್ನೂ ರಿಲೀಸ್ ಆಗಿಲ್ದಿರೋ ಆಲ್ಫಾ ಮೂವಿಲೂ ಕೂಡ ರಿತಿಕ್ ರೋಷನ್ ಅವರ ಕ್ಯಾಮಿಯೋ ಇದೆ ಅಂತ ಆ್ಯಂಡ್ ಅವರು ಆ್ಯಸ್ ಅ ಟ್ರೈನರ್ ಆಗಿ ಬರ್ತಾರೆ ಅಂತ. ಇನ್ನು ಸ್ವಲ್ಪ ದಿನ ಆದಮೇಲೆ ಯಾವ ಸೀಕ್ವೆನ್ಸಲ್ಲಿ ಯಾವ ಡೈಲಾಗ್ ಹೇಳ್ತಾರೆ ಅಂತ ಕೂಡ ಅಫಿಷಿಯಲ್ ಆಗಿ ಹೇಳ್ಬಿಡ್ತಾರೆ. ಬಿಕಾಸ್ ಕಂಟೆಂಟ್ ಮೇಲೆ ನಂಬಿಕೆ ಇಲ್ಲ. ಬಟ್ ನಾಟ್ ಇನ್ ಕೇಸ್ ಆಫ್ ಸೂ ಫ್ರಮ್ ಸೋ. ಅವರು ಕಂಟೆಂಟ್ ನೋಡಿ ಬರಲಿ ಅಂತ ನಂಬಿದ್ರು. ಅವ್ರು ಒಳ್ಳೆಯದಕ್ಕೆ ಅದು ವರ್ಕ್ ಕೂಡ ಆಯಿತು. ಆ್ಯಂಡ್ ಈ ಕ್ಯಾರೆಕ್ಟರ್ ಸ್ಕ್ರೀನ್ ಎಂಟ್ರೆನ್ಸಲ್ಲಿ ಸ್ಟಾರ್ ಥರ ತೋರಿಸಿರ್ಬೋದು, ಬಟ್ ಪೂರ್ತಿ ಮೂವಿಲಿ ಆ್ಯಸ್ ಅ ಕ್ಯಾಮಿಯೋಗಿಂತ ಆ್ಯಕ್ಚುಯಲ್ ರೋಲ್ ಇತ್ತು. ಆ್ಯಂಡ್ ಕ್ಲೈಮ್ಯಾಕ್ಸ್ ತನಕನೂ ಅದನ್ನು ಮೇಂಟೈನ್ ಮಾಡಿದ್ರು. ಸುಮ್ಮನೆ 2 ಸೀಕ್ವೆನ್ಸಲ್ಲಿ ಬಂದರು ಆಮೇಲೆ ಅಷ್ಟೇ ಅಂತ ಅಲ್ಲ. ಆ್ಯಂಡ್ ಈ ಕ್ಯಾರೆಕ್ಟರ್ ಸ್ಟಾರ್ ಅಂದಿದ ತಕ್ಷಣ ಸ್ಪೆಷಲ್ ಫೀಲ್ ಕೂಡ ಕೊಡಿಸ್ಲಿಲ್ಲ, ಬಟ್ ಊರಲ್ಲಿ ಒಬ್ಬನಂತೆ ಆಗೋಯ್ತಾನೆ ಮೂವಿ ಎಂಡ್ ಬರ್ತಿದ್ದಂಗೆ. ಆ್ಯಂಡ್ ಕ್ಯಾರೆಕ್ಟರ್ ಬಿಲ್ಡಪ್ ಆ್ಯಂಡ್ ಸ್ಟಾರ್ ನೋಡಲಿಲ್ಲ, ಬಟ್ ಆ ಕ್ಯಾರೆಕ್ಟರ್ ಹೊಡೆಸ್ಕೊಳ್ಳೋದು ನೋಡಿದ್ವಿ. ಲೈಕ್ ನೀವು ನೆನಪು ಮಾಡ್ಕೊಳ್ಳಿ, ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಅಲ್ಲ ಸ್ಟಾರ್ ಲಾಸ್ಟ್ ಯಾವ ಮೂವಿಲಿ ಅವರು ಮಾಡಿರೋ ಕ್ಯಾರೆಕ್ಟರ್ ಸತ್ತಿದ್ದಾನೆ ಅಂತ. ಪೋಸ್ಟ್ 2010 ಮೂವಿಲಿ ಯಾವ ಸ್ಟಾರ್ಲೆಟ್ ಕ್ಯಾರೆಕ್ಟರ್ ಕೂಡ ಮೆಜಾರಿಟಿ ಆಫ್ ಮೂವೀಸಲ್ಲಿ ಸತ್ತಿಲ್ಲ. ಕೆಲವ್ರಿಗಂತೂ ಏಟ್ ಕೂಡ ಬಿದ್ದರೆ ಅಭಿಮಾನಿಗಳು ಬೇಜಾರು ಮಾಡ್ಕೊಳ್ತಾರೆ ಅಂತ. ಬಟ್ ಈ ಕೇಸಲ್ಲಿ ಹೀಗಾಗಿಲ್ಲ. ಎಸ್ಪೆಷಲಿ ರಾಜ್ ಬಿ ಶೆಟ್ಟಿ ಅವರೇ ಪ್ರೊಡ್ಯೂಸರ್ ಆಗಿರೋ ಕಾರಣ
ಓಯ್ ಬಿಲ್ಡಪ್ ಕೊಡೋದಂತ ಹೇಳಿಲ್ಲ. ಆ್ಯಂಡ್ ಅವರನ್ನು ಆಸ್ ಅ ಕ್ಯಾರೆಕ್ಟರ್ ಆಗಿ ನೋಡಿದ್ವಿ. ಇವಾಗ ಔಟ್ಸೈಡ್ ಆಫ್ ಕರ್ನಾಟಕ ರಾಜ್ ಬಿ ಶೆಟ್ಟಿ ಅವರ ಬಗ್ಗೆ ಗೊತ್ತಿರೋದು ತುಂಬ ಕಡಿಮೆ. ಈ ಮೂವಿ ನೋಡಿದ್ರೆ ಜಸ್ಟ್ ಆಸ್ ಎ ಕ್ಯಾರೆಕ್ಟರ್ ಎಂಜಾಯ್ ಮಾಡ್ತಾರೆ. ಆಮೇಲೆ ಇವನು ಒಬ್ಬ ದೊಡ್ಡ ಸ್ಟಾರ್ ಅಂತ ಗೊತ್ತಾದಾಗ ಅವಾಗ ಸರ್ಪ್ರೈಸ್ ಆಯ್ತಾರೆ. ಆ್ಯಂಡ್ ಸ್ಟಾರ್ನ ಮೂವೀಸಲ್ಲಿ ಕ್ಯಾಮಿಯೋ ಆಗಿ, ಎಕ್ಸ್ಟೆಂಡೆಡ್ ಕ್ಯಾಮಿಯೋ ಆಗಿ, ಅಥವಾ ಈವನ್ ಫುಲ್ ಫ್ಲೆಜ್ಡ್ ಕ್ಯಾರೆಕ್ಟರ್ ಆಗಿ ಯೂಸ್ ಮಾಡಿದ್ರೆ ಕ್ಯಾರೆಕ್ಟರ್ ಆಗಿ ಕೊಡಿ, ಸ್ಟೋರಿನ ಸಖತ್ತಾಗಿ ಕಾಂಪ್ಲಿಮೆಂಟ್ ಮಾಡುತ್ತೆ. ಥರ್ಡ್ ಡೀಟೇಲ್ ಏನಂದರೆ ದ ಬ್ಯಾಲೆನ್ಸ್ ಆಫ್ ಕಾಮಿಡಿ ಆ್ಯಂಡ್ ಸೋಷಿಯಲ್ ಮೆಸೇಜ್. ಇದನ್ನು ಡೀಟೇಲ್ ಅನ್ನೋದಕ್ಕಿಂತ ದ ಚಾಯ್ಸ್ ಆಫ್ ಬ್ಯಾಲೆನ್ಸಿಂಗ್ ಅಂತ ಹೇಳ್ತೀನಿ. ನಾರ್ಮಲ್ ಆಗಿ ಮೂವಿ ನೋಡುವಾಗ ನಾನು ಯಾವ ರೀತಿಯಲ್ಲಿ ಕತೆ ಹೋಯ್ತಿದೆಯೋ ಮೇ ಬಿ ಕ್ಲೈಮ್ಯಾಕ್ಸಲ್ಲಿ ಎಲ್ಲ ರಿವೀಲ್ ಆಗುತ್ತೆ, ಫುಲ್ ಎಮೋಷ್ನಲ್ ಮೋನಲಾಗ್ ಕೊಟ್ಟು ನಂದು ಎಷ್ಟು ತಪ್ಪಿದೆಯೋ ನಿಮ್ಮದು ಅಷ್ಟೇ ತಪ್ಪಿದೆ ಅಂತ ಹೇಳಿ ಕೊನೆಯಲ್ಲಿ ಒಂದು ಸೋಷಿಯಲ್ ಮೆಸೇಜ್ ಕೊಟ್ಟು ಟಿಪಿಕಲ್ ಎಂಡಿಂಗ್ ಕೊಡ್ತಾರೆ ಅಂದ್ಕೊಂಡೆ. ಬಟ್ ಹಾಗೆ ಮಾಡಿಲ್ಲ. ಇದು ಟಿಪಿಕಲ್ ಎಂಡಿಂಗ್ ಬಗ್ಗೆ ಹೇಳಿದ್ನಲ್ಲ, ಇದು ನೀವು ಎಲ್ಲ 2010s ಕಾಮಿಡಿ ಮೂವೀಸಲ್ಲಿ ನೋಡಿರ್ತೀರ. ಕೆಲವು ಶರಣ್ ಅವರ ಮೂವೀಸಲ್ಲಿ, ಎಲ್ಲ ಆಯುಷ್ಮಾನ್ ಖುರಾನ ಮೂವೀಸಲ್ಲಿ ಪ್ರೀ ಕ್ಲೈಮ್ಯಾಕ್ಸ್ ತನಕ ಕಾಮಿಡಿ ಆಫ್ ಎರರ್ಸ್ ಮಾಡಿ ಕ್ಲೈಮ್ಯಾಕ್ಸಲ್ಲಿ ಎಮೋಷ್ನಲ್ ಜಸ್ಟಿಫಿಕೇಶನ್ ಕೊಟ್ಟು ಕ್ಲೈಮ್ಯಾಕ್ಸಲ್ಲಿ ಹ್ಯಾಪಿ ಎಂಡಿಂಗ್ ಅಂತ ಹೇಳೋದು. ಬಟ್ ಈ ಮೂವಿಯಲ್ಲಿ ಈವನ್ ರೀಸೆಂಟ್ಲಿ ನನಗೆ ಇಷ್ಟ ಆಗಿರೋ ಕಾಮಿಡಿ ಮೂವೀಸಲ್ಲಿ ಈ ಥರ ಟಿಪಿಕಲ್ ಕಾಮಿಡಿ ಮೂವಿ ಸೇಫ್ ಎಂಡಿಂಗ್ ಮಾಡಿಲ್ಲ. ಲೈಕ್ ಕನ್ನಡದಲ್ಲೇ ನನಗೆ ಇದಕ್ಕಿಂತ ಮುಂಚೆ ತುಂಬ ನಗಿಸಿರೋ ಮೂವಿ ಅಂದರೆ ಅದು ಸಖತ್. ನನ್ನ ಜಡ್ಜ್ ಮಾಡಬೇಡಿ. ಆ್ಯಂಡ್ ಕಮೆಂಟಲ್ಲಿ ಬ್ರೋ ನೀನು ಸಿದ್ಲಿಂಗು 2 ನೋಡಿಲ್ಲ ಅಥವಾ ಮಜಾ ಟಾಕಿಸ್ತು 5ನೇ ಎಪಿಸೋಡ್ದು 10ನೇ ನಿಮಿಷ ನೋಡಿಲ್ಲ ಅಂತ ಹೇಳಬೇಡಿ ಪ್ಲೀಸ್. ಸೊ ಸಖತ್ತಲ್ಲೂ ಕೂಡ ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗಿತ್ತೋ ಅದನ್ನು ಪೂರ್ತಿ ಅಂಡೋ ಬಟನ್ ಕ್ಲಿಕ್ ಮಾಡಿಲ್ಲ, ಎಲ್ಲ ಸಾಲ್ವ್ ಮಾಡಿ ಟಿಪಿಕಲ್ ಎಂಡಿಂಗ್ ಕೊಟ್ಟಿಲ್ಲ. ಅವನ ಬ್ಲೈಂಡ್ನೆಸ್ ಚಾಪ್ಟರ್ನ ಹಾಗೆ ಕಂಟಿನ್ಯೂ ಮಾಡೋಕ್ಕೆ ಬಿಟ್ಟರು. ಅದೇ ರೀತಿ ಈ ಮೂವಿಲೂ ಎಲ್ಲ ರಿವೀಲ್ ಆಗೋದು ಆ್ಯಂಡ್ ಎಲ್ಲರೂ ಕೂಡ ಕೋಪ ಮಾಡ್ಕೊಳ್ಳೋ ಥರ ಟಿಪಿಕಲ್ ಎಂಡಿಂಗ್ ಕೊಟ್ಟಿಲ್ಲ. ಆ ನಾಟಕ ಹಾಗೆ ಕಂಟಿನ್ಯೂ ಮಾಡೋಕ್ಕೆ ಬಿಟ್ಟರು. ಆ್ಯಂಡ್ ಬ್ಯಾಲೆನ್ಸ್ ಕೂಡ ಮೂವಿ ಸ್ಟಾರ್ಟಿಂಗಲ್ಲಿ ಸ್ನಾನ ಮಾಡುವಾಗ ಇಣಕಿ ನೋಡ್ತಿದ್ದ ಅನ್ನೋದು ಕಾಮಿಡಿಯಾಗಿ ಪ್ಲೇ ಮಾಡಿ ನಗಿಸ್ತಾರೆ. ಆ್ಯಂಡ್ ಅದೇ ಸ್ಟೇಟ್ಮೆಂಟ್ನ ಕ್ಲೈಮ್ಯಾಕ್ಸಲ್ಲಿ ಎಷ್ಟು ಡಿಸ್ಗಸ್ಟಿಂಗ್ ಆ್ಯಂಡ್ ಇನ್ಹ್ಯೂಮನ್ ಬಿಹೇವಿಯರ್ ಅಂತ ಸೀರಿಯಸ್ ಫೀಲ್ ಮಾಡಿಸಿದ್ರು. ಆ್ಯಂಡ್ ವಿತೌಟ್ ಟೇಕಿಂಗ್ ದ ಕಾಮಿಕ್ ಟಚ್ ಔಟ್. ನಾರ್ಮಲಾಗಿ ಏನು ಮಾಡ್ತಾರೆ, ಕಾಮಿಡಿ ಮೂವಿಲಿ ಸೀರಿಯಸ್ ಮೆಸೇಜ್ ಕೊಡೋಕ್ಕೆ ಹೋಗಿ ಆ ಕಡೆ ಆಡಿಯನ್ಸ್ಗೆ ಫ್ರಸ್ಟ್ರೇಟ್ ಮಾಡಿಸ್ತಾರೆ. ದಟ್ ನಾನು ಕಾಮಿಡಿ ನೋಡೋಕ್ಕೆ ಬಂದಿದ್ದೆ, ಈ ಸಮಾಜ ಬುದ್ಧಿ ಎಲ್ಲ ನನಗೆ ಕೊಡಬೇಡ ಇವಾಗ ಅಂತ. ಆವಾಗ ಮೂವಿನೂ ಎಂಜಾಯ್ ಮಾಡಲ್ಲ ಆ್ಯಂಡ್ ಮೆಸೇಜ್ ಕೂಡ ಸೀರಿಯಸ್ ಆಗಿ ತಗೊಳ್ಳಲ್ಲ. ಇದೆಲ್ಲ ಡೈರೆಕ್ಟರ್ ಸ್ಟೋರಿ ಟೆಲ್ಲಿಂಗ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಬಟ್ ಈವನ್ ಇನ್ ಕ್ಲೈಮ್ಯಾಕ್ಸ್ ಮೂವಿಯ ಮೇನ್ ಜಾನ್ರಾಯಿಂದ ಡೈವರ್ಟ್ ಆಗಿಲ್ಲದೆ ಹಾಗೆ ಮೆಸೇಜ್ ಪಾಸ್ ಮಾಡಿದ್ರೆ ಅದನ್ನು ನೆನಪಲ್ಲಿ ಇಟ್ಕೊಳ್ಳೋರು ಪಕ್ಕ ಇಟ್ಕೊಳ್ತಾರೆ. ಎಲ್ಲರಿಗೂ ಕನ್ವಿನ್ಸ್ ಮಾಡೋಕ್ಕೆ ಆಗಲ್ಲ, ಬಟ್ ಕನ್ವಿನ್ಸ್ ಆದವರು ಯಾವತ್ತೂ ಮರೆಯೋಲ್ಲ. ಇನ್ನು ತುಂಬ ವಿಚಾರ ಇದೆ ಮೂವಿ ಫೇವರಲ್ಲಿ ವರ್ಕ್ ಆಗಿದ್ದು. ಕ್ಯಾರೆಕ್ಟರ್ ರೈಟಿಂಗ್ ಇರ್ಬೋದು, ಆ ಡೆಪ್ತ್ ಇರ್ಬೋದು, ಕ್ಯಾರೆಕ್ಟರ್ ರಿಲೇಷನ್ಸ್ ಇವೆಲ್ಲ ಇದೆ. ಬಟ್ ಈ 3 ಮೆನ್ಷನ್ ಮಾಡಬೇಕು ಅಂತ ಅನಿಸ್ತು. ಆ್ಯಂಡ್ ಇದು ಮೆನ್ಷನ್ ಮಾಡಿದ ತಕ್ಷಣ ಈ ಮೂವಿಲಿ ಇದುವರೆಗೂ ನೋಡಿಲ್ದಿರೋದು ಏನೋ ಮಾಡಿದ್ದಾರೆ ಅಂತ ಅಲ್ಲ, ಮೂವಿಯಲ್ಲೂ ಫ್ಲಾಸ್ ಇದೆ. ಬಟ್ ಈ ಪರ್ಟಿಕ್ಯುಲರ್ ಡೀಟೇಲ್ ಮೆನ್ಷನ್ ಮಾಡಿದ್ದು ರೀಸನ್ ಏನಂದರೆ, ಒಂದು ಇದು ರೀಸೆಂಟ್ ಮೂವಿ ಆಗಿರೋ ಕಾರಣ, ಇದ್ರ ಎಕ್ಸಾಂಪಲ್ ಕೊಟ್ಟರೆ ಎಲ್ಲರೂ ಕೇಳ್ತಾರೆ ಅಂತ. ಆ್ಯಂಡ್ ಮೂವಿ ಮಾಡುವಾಗ ಈ ಚಿಕ್ಕ ಚಿಕ್ಕ ಎಲಿಮೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ಚಿಕ್ಕ ಚಿಕ್ಕ ಮೂಮೆಂಟ್ಸ್ ಸೇರಿನೇ ಒಂದು ದೊಡ್ಡ ಮೂವಿ ಆಗೋದು. ಆ್ಯಂಡ್ ನೀವು ಒಂದು ಮೂವಿಯ ಸಕ್ಸಸ್ ನೋಡಿ ಅದನ್ನು ರೆಪ್ಲಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಬಟ್ ಆ ಕನೆಕ್ಷನ್, ಡೀಟೇಲಿಂಗ್ ಎಲ್ಲ ರೆಪ್ಲಿಕೇಟ್ ಮಾಡೋಕ್ಕೆ ಆಗಲ್ಲ. ಅದನ್ನು ನೀವು ಆ್ಯಸ್ ಎ ರೈಟರ್ ಆಗಿ ನೀವು ಕನೆಕ್ಷನ್ ಬಿಲ್ಡ್ ಮಾಡಬೇಕು. ಆವಾಗ ಆ ಸ್ಟೋರಿ ಜನರ ಜೊತೆ ಕನೆಕ್ಟ್ ಆಗುತ್ತೆ.